ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿನ್ನೆ ಫುಲ್ ಹುಷಾರಿರ್ಲಿಲ್ಲ, ಹಂಗಾಗಿ ಡ್ಯೂಟಿ ಮೇಲೆ ಬರೋಕ್ಕಾಗಿರ್ಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮನೇಲೇ ಇದ್ದೆ. ಇವಾಗ ಬಂದಿದ್ದೀನಿ ಡ್ಯೂಟಿ ಮೇಲೆ. ಇವಾಗಲೂ ಸ್ವಲ್ಪ ಗಂಟ್ಲು ನಡೀತಾ ಇದೆ. ವೆದರು ಕೂಡ ಸಖತ್ತಾಗಿ ಕೋಲ್ಡ್ ಆಗಿದೆ. ಡ್ಯೂಟಿನೂ ಕೂಡ ಆನ್ ಮಾಡ್ಬೇಕು. ಇವಾಗ ಡ್ಯೂಟಿನ ಆನ್ ಮಾಡಿ ಹೊರಡೋಣ. ಇವಾಗ ನಿಮ್ಮನ್ನ ತಡೆದಿರುವವರು ಯಾರು? ಯಾಕೆ ಡ್ಯೂಟಿ ಆನ್ ಆಗ್ತಾ ಇಲ್ಲ? ಇವಾಗ ಡ್ಯೂಟಿ ಆನ್ ಆಯಿತು. ಊಬರ್ ಅವನು ಏನೋ ಆಫರ್ ಕೊಟ್ಟವನೇ, ಬನ್ನಿ ತೋರಿಸ್ತೀನಿ. 30 ಡ್ಯೂಟಿಗೇನೋ ಫಸ್ಟ್ ಬಾಡಿಗೆ ಹಾಕೊಳ್ಳೋಣ. ಆಫರ್ ಕೊಟ್ಟವನೇ. 30 ಟ್ರಿಪ್ಪು 200, 5 ಟ್ರಿಪ್ಪು 50, ಟೋಟಲು 200, 250, 350, 250, 200, 550 ರೂಪಾಯಿ. ಎಷ್ಟು? 30, 35, 40, 45, 50. 50 ಟ್ರಿಪ್ಗೆ 550 ರೂಪಾಯಿ ಕೊಟ್ಟವನೆ. ಲ್ಯಾಟ್ರಿ ಆಗುತ್ತಾ? ಬನ್ನಿ ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಇವತ್ತು ಫುಲ್ ಡೇ ಡ್ಯೂಟಿ ಮಾಡೋಕ್ಕೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ. ರಾತ್ರಿ 12 ಗಂಟೆ ತನಕ ಡ್ಯೂಟಿ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಬರೀ ಡೌಗಳಿಂದ ಬನ್ನಿ ಮಾಡ್ಕೊಳ್ಳೋಣ. ಇವತ್ತು ರಾತ್ರಿ 12 ಗಂಟೆ ತನಕ ಎಷ್ಟಾಗುತ್ತೆ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋಣ. ಬನ್ನಿ. ಈ ಬಾಡಿಗೆ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಬಾಡಿಗೆ ಬಂದೈತೆ, ಬನ್ನಿ ಪಿಕಪ್ಗೆ ಹೋಗೋಣ. ಲ್ಯಾಟ್ರಿ ಜಾಸ್ತಿ ಏನಿಲ್ಲ, ಒಂದು 900 ಮೀಟ್ರು. ಈ ರೀತಿ ಬಾಡಿಗೆಗಳು ಸಿಗ್ತಾ ಇದ್ರೆ ನಾನ್ ಸ್ಟಾಪ್ ಡ್ಯೂಟಿಗಳನ್ನು ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ನೋಡೋಣ ಬನ್ನಿ, ನಾನ್ ಸ್ಟಾಪ್ ಡ್ಯೂಟಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋಣ. ಕೆಲವೊಂದು ಸಾರಿ ಪ್ಯಾಸೆಂಜರ್ಗೆ ತಿಳಿಸಿ ಹೇಳಿದಾಗ ಕೆಲವೊಬ್ರು ಅರ್ಥ ಮಾಡ್ಕೋತಾರೆ, ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಕ್ಕಂತಂದ್ರೆ ಇದು ಒಂದು 53 ರೂಪಾಯಿ ಡ್ಯೂಟಿ ಬಂದಿದ್ದು ನನಗೆ. ಇದರಲ್ಲಿ ವೇಟಿಂಗ್ ಟೈಮ್ ನೋಡ್ತಾ ಇದ್ರ, ವೇಟಿಂಗ್ ಟೈಮ್ ಅಂತ ಇದೆ. 6 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ವೇಟಿಂಗ್ ಚಾರ್ಜ್ 12 ರೂಪಾಯಿ ಇನ್ಕ್ಲೂಡ್ ಆಗಿದೆ. ಇದನ್ನ ಪ್ಯಾಸೆಂಜರ್ಗೆ ತಿಳಿಸಿ ಹೇಳಿದಾಗ ಪ್ಯಾಸೆಂಜರ್ ಕೊಟ್ರು. ಕೆಲವೊಂದು ಪ್ಯಾಸೆಂಜರ್ ಏನಕ್ಕೆ ಬಿಲ್ ಜಾಸ್ತಿ ಆಯ್ತು, ನಾನೇನಕ್ಕೆ ಕೊಡ್ಲಿ ಅಂತ ತುಂಬಾ ಸಾರಿ ಗಲಾಟೆನೂ ಮಾಡ್ತಾರೆ. ಬಟ್ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಕೊಡ್ತಾರೆ. ಏನಕ್ಕಂತಾರೆ, ಅಲ್ಲಿ ಹೋಗಿ ನಾವು ವೆಯ್ಟ್ ಮಾಡ್ತೀವಲ್ವಾ, ಆ ವೇಟಿಂಗ್ ಫೀ ಇನ್ಕ್ಲೂಡ್ ಆಗುತ್ತೆ. ನೀವು 10 ನಿಮಿಷ ವೆಯ್ಟ್ ಮಾಡಿದ್ರು ಕೂಡ ಆ ಅಮೌಂಟ್ ಜಾಸ್ತಿ ಆಗಿರುತ್ತೆ. ಇವಾಗ ಇವನು 1 ನಿಮಿಷಕ್ಕೆ 2 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾನೆ ನಮ್ಗೆ. ಇವಾಗ 6 ನಿಮಿಷ ನಾನು ವೆಯ್ಟ್ ಮಾಡಿದ್ದೀನಿ ಅಂತಂದ್ರೆ 12 ರೂಪಾಯಿ ಕೊಟ್ಟಿದ್ದಾನೆ. ಕೆಲವೊಂದು ಪ್ಯಾಸೆಂಜರ್ ಅರ್ಥ ಮಾಡ್ಕೋತಾರೆ, ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನೋಡೋಣ ಬನ್ನಿ. ಇವಾಗ ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ, ಡ್ಯೂಟಿ ಬಂದ ತಕ್ಷಣ ಹೊರಡೋಣ. ನಾನು ಇನ್ಸೆಂಟಿವ್ ಇವತ್ತಿಂದ ಅನ್ಕೊಂಡಿದ್ದೆ, 30 ಟ್ರಿಪ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಇನ್ಸೆಂಟಿವ್ ಇರೋದು ಇವತ್ತಿಂದ ಅಲ್ಲ, ನಾಳೆಯಿಂದ. ವಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಸೋಮವಾರ 27 ಜುಲೈಯಿಂದ ಸ್ಟಾರ್ಟು. ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಇರೋದು. ನಾನು ಇವತ್ತಿಂದಾನೆ ಅಂತ ನಾನು ಅನ್ಕೊಂಡಿರೋದು. ಆಯ್ತು, ಆಮೇಲೆ ಟೋಟಲ್ ಅರ್ನಿಂಗು 4 ಬಾಡಿಗೆ 325 ರೂಪಾಯಿ ಮಾಡಿದ್ದೀನಿ. ಇವಾಗ ನಾನಿದ್ದೀನಿ HRBR ಕಲ್ಯಾಣ ನಗರದಲ್ಲಿ. ಲೋಕಲ್ ಡ್ಯೂಟಿ, ಲಾಂಗ್ ಡ್ಯೂಟಿ ಯಾವ್ದು ಸಿಗುತ್ತೆ ಅದನ್ನ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಡ್ಯೂಟಿ ಬಂತು ಅಂದ್ರೆ ಟಕ್ ಅಂತ ಹಾಕೊಂಡು ಹೋಯ್ತಾ ಇರೋದೆ. ನೋಡೋಣ ಬನ್ನಿ. ಇವತ್ತಿನ ಟಾರ್ಗೆಟ್ 2000 ಆಗುತ್ತೋ ಇಲ್ವೋ ಗೊತ್ತಿಲ್ಲ. 300 ರೂಪಾಯಿ ಆಗಿದೆ. ಟೈಮ್ ಬಂದ್ಬಿಟ್ಟು 1 ಗಂಟೆ 20 ನಿಮಿಷ. ಹೊಟ್ಟೆಗೆ ಏನಾದ್ರು ಹಾಕೋಬೇಕು, ಸ್ವಲ್ಪ ಹೊತ್ತರಲ್ಲಿ ಹಾಕೋತೀನಿ. ಅದಕ್ಕಿಂತ ಮುಂಚೆ 1-2 ಡ್ಯೂಟಿ ಮಾಡ್ಕೋಬೋಣ ಅಲ್ವಾ? ನೋಡೋಣ ಬನ್ನಿ. ಮಜಾ ನಹೀ ಆ ರಹಾ ಹೈ. ಹೊಟ್ಟೆಗೆ ಸ್ವಲ್ಪ ಹಾಕೊಂಡೆ. ಡ್ಯೂಟಿನೂ ಕೂಡ 534 ರೂಪಾಯಿ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿ ಬಂತು. ಇನ್ನೊಂದು ಬಾಡಿಗೆಗೆ ವೇಟಿಂಗು. ನೋಡೋಣ ಇಲ್ಲಿಂದ ಯಾವ ಕಡೆ ಬೀಳುತ್ತೆ ಬಾಡಿಗೆ ಅಂತ. ಏನಕ್ಕಂತಂದ್ರೆ ತುಂಬಾ ಜನ ಆಲ್ರೆಡಿ ಅಲ್ಲಿ ವೇಟಿಂಗು, ಡ್ಯೂಟಿಗಳು ಇಲ್ಲದೆ. ನನಗೊಂದು ಯಾವುದೋ ಒಂದು ಬಂದ್ಬಿಡ್ತು, ಇಮ್ಮಿಡಿಯೇಟ್ ಹಾಕ್ಕೊಂಡೆ. ನೋಡೋಣ ಇವಾಗ ಪ್ಯಾಸೆಂಜರ್ಗೋಸ್ಕರ ವೇಟಿಂಗು. ಪ್ಯಾಸೆಂಜರ್ ಬಂದ್ರೆ ಹಾಕೊಂಡು ಹೋಯ್ತಾ ಇರೋದು. ಇಲ್ಲೇ ಇದ್ದಂಗಿದ್ದಾರೆ ಪ್ಯಾಸೆಂಜರು, ಗೊತ್ತಿಲ್ಲ ಯಾರೋ ಏನು ಎತ್ತ ಅಂತ. ಆ ಕಡೆ ಇದ್ದಾರೆ ಅವರೇ ಮೋಸ್ಟ್ಲಿ. ನೋಡೋಣ ಬನ್ನಿ ಯಾವ್ದಾಗುತ್ತೋ. ಎಲ್ಲ ಡ್ಯೂಟಿನೂ ಹೊಡಿಯೋದೇ ಇವತ್ತು ನಾನ್ ಸ್ಟಾಪ್. ಇವರು ಇನ್ನೂ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ ಡ್ಯೂಟಿಗಳಿಲ್ಲದೆ. ಡ್ಯೂಟಿ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಇದು ಹೊಸ ಅಪ್ಡೇಟ್ ಬಂದಾಗ ನಾನು ತಲೆನೋವು ಬರುವೆ. ಇವತ್ತು ಬನ್ನಿ ಯಾವ್ದು ಸಿಗ್ತೈತೆ ಎಲ್ಲದಕ್ಕೂ ಜೈ ಅಂತ ಇದ್ದೀನಿ. ಇಲ್ಲಿ ಡ್ಯೂಟಿಗೋಸ್ಕರ ವೇಟಿಂಗು. ನನಗೆ ಸಿಕ್ಕಿದ ಶಿವ ಅನ್ಕೊಂಡು
ಡ್ಯೂಟಿನ ಹಾಕೊಂಡು ಹೊರಡ್ತಾ ಇರ್ತೀನಿ ನಾನು. ಇದೇ ಬೇಕು ಅದೇ ಬೇಕು ಏನಿಲ್ಲ. ಏನಕ್ಕಂತಂದ್ರೆ ಕಂಟಿನ್ಯೂ ಡ್ಯೂಟಿ. ಯಾವ ರೀತಿಯಪ್ಪ ಅಂತಂದ್ರೆ 50 ರೂಪಾಯಿ ಬಂತು ಹೊಡಿಯೋಣ, 80 ರೂಪಾಯಿ ಬಂತು ಹೊಡಿಯೋಣ, 100 ರೂಪಾಯಿ ಬಂತು ಹೊಡಿಯೋಣ, ಆ ತರ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ 3 ಬಾಡಿಗೆ ಕ್ಯಾನ್ಸಲ್ ಆಗಿದೆ ಕಂಟಿನ್ಯೂ. ಹೆಂಗೆ ಗೊತ್ತಾ, ಇವಾಗ ನಾನು 90 ರೂಪಾಯಿ ಬಾಡಿಗೆ ಹಾಕೊಂಡು ಹೋದ್ನಲ್ಲ ಪಿಕಪ್ಗೆ ಅಂತ, ಆ ಬಾಡಿಗೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಹೋಗಿ ವಾಪಸ್ ಹೊರಗಡೆ ಬಂದೆ ನಾನು. ಹೊರಗಡೆ ಬಂದ ತಕ್ಷಣ 2.5 ಕಿಲೋಮೀಟರ್ ಪಿಕಪ್ ಇರುವಂತ ಬಾಡಿಗೆ ಬಂತು, ಅದು ಕೂಡ ಕ್ಯಾನ್ಸಲ್ ಆಯ್ತು. ಬರೀ ಒಂದು 200 ಮೀಟರ್ ಹೋಗಿದೆ. ಇನ್ನೊಂದು 500 ಮೀಟರ್ ಬಾಡಿಗೆ ಬಂತು, ಅದು ಪಿಕಪ್ಗೆ ಹೋಗ್ತಾ ಇದ್ದೀನಿ, ಅದು ಕೂಡ ಕ್ಯಾನ್ಸಲ್. ಇವಾಗ 4ನೇ ಬಾಡಿಗೆ ತಗೊಳ್ಳಿ, ಇದು ಕೂಡ ಕ್ಯಾನ್ಸಲ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಏನ್ ಮಾಡ್ತೀರಾ? 4 ಬಾಡಿಗೆ. ನಾನೇನು ಮಾಡಿಲ್ಲ, ನಾನೇನು ಪ್ರೆಸ್ ಮಾಡಿಲ್ಲ, ನಾನು ಹಿಂಗ್ ಮಾತಾಡ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಸ್ಟಮರೇ ಕ್ಯಾನ್ಸಲ್ ಮಾಡಿರೋದು. ನೋಡಿದ್ರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆಗ್ತಾ ಇದ್ರೆ ಡ್ಯೂಟಿ ಹೆಂಗ್ ಮಾಡೋಣ? ನಮ್ಮ ಹಣೆ ಬರನೇ ನೆಟ್ಗಿಲ್ವೋ ಅಥವಾ ಪ್ಯಾಸೆಂಜರೇ ಇಂಥವ್ರು ಸಿಗ್ತಾರೋ ನನಗಂತೂ ಗೊತ್ತಿಲ್ಲ. ಟೋಟಲ್ ಅರ್ನಿಂಗ್ ಇವಾಗ 837 ರೂಪಾಯಿ ಆಗಿದೆ 9 ಬಾಡಿಗೆಯಲ್ಲಿ. ಈ ರೀತಿ ಡ್ಯೂಟಿಗಳಿದ್ರೆ 2000 ರೂಪಾಯಿ ಟಾರ್ಗೆಟ್ ಆದಂಗೆ ನಂದು. ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆದ್ರೆ ಏನ್ ಮಾಡ್ತೀರಾ? ಬರೀ ಪಿಕಪ್ ಹೋಗ್ತಾ ಇದೀನಿ ಕ್ಯಾನ್ಸಲ್ ಆಗ್ತಾ ಇದೆ, ಪಿಕಪ್ ಹೋಗ್ತಾ ಇದೀನಿ ಕ್ಯಾನ್ಸಲ್ ಆಗ್ತಾ ಇದೆ, ಬರೀ ಇಂಥದ್ದೇ ಆಗ್ತಾ ಇರೋದು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲಾ ಟೈಮು ಒಂದೇ ರೀತಿ ಇರಲ್ಲ, ಕೆಲವೊಬ್ರು ಒಂದೊಂಥರ ಅಲ್ವಾ. ನೋಡೋಣ ಬನ್ನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ 11 ನಿಮಿಷ. ಟೋಟಲ್ ಅರ್ನಿಂಗ್ ನಮ್ದು 1315 ರೂಪಾಯಿ 14 ಟ್ರಿಪ್ಗಳಲ್ಲಿ ಮಾಡಿದ್ದೀನಿ. ಒಂದೇ ಆ್ಯಪಲ್ಲಿ, ಬೇರೆ ಯಾವುದೋ ಆ್ಯಪ್ ಓಪನ್ ಮಾಡಿಲ್ಲ, ಬರೀ ಊಬರಲ್ಲೇ ಮಾಡ್ತಾ ಇರೋದು. ಇವಾಗ ನಾನು ಇದ್ದೀನಿ ಹುಣಸ್ಮಾರನಹಳ್ಳಿಲಿ. ನೋಡೋಣ ಇಲ್ಲಿಂದ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ. ನಾವು 2000 ಟಾರ್ಗೆಟ್ ರೀಚ್ ಮಾಡೋಕ್ಕೆ ನಮಗೆ ಇನ್ನೂ 700 ರೂಪಾಯಿ ಬೇಕು. ನೋಡೋಣ ಏನಾಗುತ್ತೆ. ಆಗತ್ತಾ ಗೊತ್ತಿಲ್ಲ. ಅಂದ್ರೆ 8 ಗಂಟೆ ಒಳಗಡೆ 2000 ಕಂಪ್ಲೀಟ್ ಆಯ್ತು ಅಂತಂದ್ರೆ ಬೆಟರು. ಇಲ್ಲ ಅಂತ ಎಷ್ಟು ಆಗುತ್ತೋ ನೋಡೋಣ, ಟ್ರೈ ಮಾಡೋಣ ಆದಷ್ಟು. ಓಕೆನಾ? ಇವಾಗ ಈ ಕಡೆ ಡ್ಯೂಟಿ ಬೀಳ್ತಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇಲ್ಲಿ ಬೀಳಿಲ್ಲ ಅಂತಂದ್ರೆ ಇಲ್ಲಿಂದ ಒಂದು 5 ಕಿಲೋಮೀಟರ್ ಮಂಗಳೂರು ಕ್ರಾಸ್ ತನಕ, 5 ಅಲ್ಲ ಒಂದು 3 ಕಿಲೋಮೀಟರ್ ಖಾಲಿ ಹೋಗೋಣ. ಅಲ್ಲಿ ನೋಡೋಣ ಅಲ್ಲಿಂದ ಡ್ಯೂಟಿ ಬೀಳ್ತಾವೋ ಇಲ್ವಾ. ಇಲ್ಲ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಪಾಪ ಪ್ಯಾಸೆಂಜರು ಫೋನ್ನ ಕಳ್ಕೊಂಡ್ಬಿಟ್ಟಿದ್ರು. ಇವಾಗ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಮ್ಮ ನಿಮ್ಮ ವಸ್ತುಗಳು. ಹಾ ಪಾಪ ರೋಡಲ್ಲಿ ಬಿದ್ದಿದ್ದಕ್ಕೆ ಅವ್ರು ಎತ್ಕೊಂಡು ಇಟ್ಕೊಂಡಿದ್ದಾರೆ. ಬೇರೆಯವ್ರು ಯಾರಾದ್ರೂ ಆಗಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋರು, ಮತ್ತೆ ಆಮೇಲೆ ನಿಮಗ್ ತೊಂದರೆ ಆಗಿರೋದು. ಪೇಮೆಂಟ್ ಬಿಟ್ಟಾಕಿ ಅಮ್ಮ, ನಮ್ದು ಹೋದ್ರೆ ಹೋಯ್ತು, ಬಟ್ ನಿಮ್ ಮೊಬೈಲ್ ಹೋಯ್ತಲ್ಲ, 10-15 ಸಾವಿರ ರೂಪಾಯಿ ಬೆಲೆ ಬಾಳುವಂತ ವಸ್ತು. ಇಲ್ಲೇನಾಗಿತ್ತು ಅಂತಂದ್ರೆ ಪ್ಯಾಸೆಂಜರು ಸೀಟ್ ಮೇಲೆ ಮೊಬೈಲ್ ಅನ್ನ ಇಟ್ಟು ಹಂಗೆ ಕೂತಿದ್ರು. ಟರ್ನಿಂಗ್ ಅಲ್ಲಿ ಮೊಬೈಲ್ ಕೆಳಗಡೆ ಬಿದ್ದು ಗಾಡಿಯಿಂದ ಹೊರಗಡೆ ಬಿತ್ತು. ನನಗೂ ಗೊತ್ತಿಲ್ಲ, ಪ್ಯಾಸೆಂಜರ್ಗೂ ಗೊತ್ತಿಲ್ಲ. ಆಮೇಲೆ ಅವ್ರು ಹುಡುಕ್ತಾ ಇದ್ರು. ಅದೇ ಟೈಮ್ಗೆ ನನ್ನ ಫೋನ್ ಇಂದ ಆ ಫೋನ್ ಕರೆ ಮಾಡಿ ಅಲ್ಲಿ ಯಾರೋ ಒಬ್ರು ಫೋನ್ ನ ಪಿಕ್ ಮಾಡಿ ಇಟ್ಕೊಂಡಿದ್ರು. ವಾಪಸ್ ಹೋಗಿ ಇಸ್ಕೊಂಡ್ ಬಂದ್ವಿ. ಬೇರೆ ಯಾರಿಗಾದ್ರೂ ಮೊಬೈಲ್ ಸಿಕ್ಕಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರೋದು. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ 48 ನಿಮಿಷ. ಟೋಟಲ್ ಅರ್ನಿಂಗ್ ನಮ್ದು 1758 ರೂಪಾಯಿ 19 ಟ್ರಿಪ್ ಗಳನ್ನ ಮಾಡಿದೀನಿ. ಇದು ಇವತ್ತಿನ ನಮ್ಮ ಅರ್ನಿಂಗು. ಇನ್ನು ಇದೆ, ಇನ್ನು ಮಾಡ್ಬೇಕು. ಸಾರಿ, ಎಷ್ಟು ಬೇಗ ಅಲ್ಲ, ಇನ್ನು 242 ರೂಪಾಯಿ ಡ್ಯೂಟಿನ ಮಾಡ್ಬೇಕು. ಮಾಡೋಣ ಬನ್ನಿ. ಆಯ್ತು, ಆಮೇಲೆ ಇವಾಗ ನಾನ್ ಸ್ಟಾಪ್ ಡ್ಯೂಟಿಗಳು ಬಂತು, ಹಾಗಾಗಿ ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಮಾಡ್ಕೊಂಡಿದ್ದೆ. ಇಷ್ಟೊತ್ತಾಯ್ತು. ಇವಾಗ ನೋಡೋಣ ಇದಾದ್ಮೇಲೆ ಆದ್ರೂ ನಾನ್ ಸ್ಟಾಪ್ ಬರ್ತಾವೋ ಇಲ್ವಾ ಅಂತ. ನಾನ್ ಸ್ಟಾಪ್ ಯಾವ ರೀತಿಯಪ್ಪ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ. ಇದನ್ನ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇದು ಬಂತು, ಇದನ್ನ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇದು ಬಂತು, ಇದನ್ನ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇದು ಬಂತು. ಈ ರೀತಿ ನಾನ್ ಸ್ಟಾಪ್ ಡ್ಯೂಟಿಗಳು ಬಂದಿದ್ರಿಂದ ನಾನ್ ಸ್ಟಾಪ್ ಮಾಡ್ಕೊಂಡಿದ್ದೆ. ಇವಾಗ ನೋಡೋಣ, ಇನ್ನೂ ಒಂದು 5 ಡ್ಯೂಟಿನಾದ್ರೂ ಮಾಡ್ಬೇಕು. 14 60 ರೂಪಾಯಿ ಕೊಡ್ತಾವನೆ ಮಿನಿಮಮ್. ಅದೇ ಬಾಡಿಗೆ ಹೊಡಿಯೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ ಏನೇನಾಗುತ್ತೆ. 60 ರೂಪಾಯಿದೆ ಸಾಕು. ಹಿಂಗ್ ಡ್ಯೂಟಿಗಳು ನಾನ್ ಸ್ಟಾಪ್ ಬರ್ತಾ ಇದ್ರೆ ಆರಾಮಾಗಿ 2-2.5 ಮಾಡ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಡ್ಯೂಟಿ ಇಂಪಾರ್ಟೆಂಟ್. ಕಂಟಿನ್ಯೂ ಡ್ಯೂಟಿ ಬರ್ತಾ ಇರ್ಬೇಕು. ಬಂದ್ರೆ ಮಾತ್ರ
ನಾವು ಅರ್ನ್ ಮಾಡೋಕ್ಕಾಗೋದು. ಕಂಟಿನ್ಯೂ ಬರಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಯಾಕಂತಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಡ್ಯೂಟಿಗಳು ಕಂಪ್ಲೀಟ್ ಆಗಲ್ಲ. ಡ್ಯೂಟಿಗಳು ಕಂಟಿನ್ಯೂ ಬೀಳ್ತಾ ಇದ್ರೆ ಆರಾಮಾಗಿ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ನಮ್ಮಲ್ಲ ನಾನ್ ಸ್ಟಾಪ್ 3 ಡ್ಯೂಟಿ 60 ಅಂತ ಮಾಡ್ಕೊಂಡೆ. ಇವಾಗ ನೋಡಿ 1938 ರೂಪಾಯಿ ಹೆಂಗು ಬಂತು ಅಂತೀರ ಡ್ಯೂಟಿ. ವಾವ್, ಇದನ್ನ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇದು, ಇದನ್ನ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇದು, ಇದನ್ನ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇದು. 1 2 3 4 ಡ್ಯೂಟಿ ನಾನ್ ಸ್ಟಾಪ್ ಬಂತು. ಸ್ವಲ್ಪನೂ ರೆಸ್ಟ್ ಇಲ್ಲ, ನಾನ್ ಸ್ಟಾಪ್ ಕೊಟ್ಟಿದ್ದಾನೆ ಡ್ಯೂಟಿ. ಇವಾಗ ನಮ್ಮ ಟೋಟಲ್ ಅರ್ನಿಂಗ್ ಎಷ್ಟಾಗೈತೆ ಹೇಳಿ? 1938. ಇನ್ನು ಒಂದು ಟ್ರಿಪ್ 60 ರೂಪಾಯಿ ಹೊಡೆದ್ನಂತಂದ್ರೆ ನಮ್ಮ ಟಾರ್ಗೆಟ್ 2000 ರೀಚ್ ಆದಂಗೆ. ಯಾರ್ರೀ ನಿಮ್ಮನ್ನ ತಡೀತಿರೋದು? ಬಟ್ ನೋಡೋಣ ಬನ್ನಿ, ಇನ್ನು 1 ಹೊಡಿಬೇಕಾ 2 ಹೊಡಿಬೇಕಾ, ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ ಬನ್ನಿ. ನಮ್ಮ ಮೇಡಮ್ ಅವ್ರನ್ನ ಪಿಕ್ ಮಾಡಕ್ಕೆ ಅಂತ ಬಂದೆ ನಾನು. ಇವಾಗ ಇನ್ನೂ ಒಂದು ಡ್ಯೂಟಿನೂ ಮಾಡಿಲ್ಲ, ಮಾಡ್ಬೇಕಾಗಿತ್ತು. 7:30 ಆಗ್ಬಿಡ್ತಲ್ಲ. ನಮ್ಮ ಮೇಡಮ್ ಅವ್ರನ್ನ ಪಿಕ್ ಮಾಡ್ಬೇಕಾಗಿತ್ತು, ಹಾಗಾಗಿ ಬಂದೆ. ಇಲ್ಲಿ ಡ್ಯೂಟಿಗಳು ಚೆನ್ನಾಗೇ ಬೀಳ್ತಾ ಇದಾವೆ. ಬಟ್ ನನ್ನ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಮನೆಗೆ ಬಿಟ್ಟು ಆಮೇಲೆ ನಾನು ಡ್ಯೂಟಿನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಹೋಗೋ ದಾರಿಲಿ ಇನ್ನೊಂದೇನಾದ್ರೂ ಡ್ಯೂಟಿ ಬಂತು ಅಂತಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಂದು ಪ್ಲಾನು. ಬಟ್ ನೋಡೋಣ ಬನ್ನಿ, ಫಸ್ಟ್ ನಮ್ಮ ಮೇಡಮ್ ಅವ್ರನ್ನ ಮನೆಗೆ ಬಿಸಾಕ್ಬಿಟ್ಟು ಆಮೇಲೆ ನೋಡೋಣ ಡ್ಯೂಟಿ ಏನಾಗುತ್ತೆ ಏನಿಲ್ಲ. ಡ್ಯೂಟಿಗಳು ಸಖತ್ತಾಗೆ ಬೀಳ್ತಾ ಇದಾವೆ. ಬಟ್ ಇಲ್ಲಿ ಟೈಮ್ ಆಗ್ಬಿಟ್ಟೈತಲ್ಲ, ಇವ್ರದ್ದು ಬಾಯಿ ಪಡ್ಕೊಂಡ್ಬಿಡ್ತಾರೆ. ನಾನು ಏನಾದ್ರು ಹೋಗ್ಲಿಲ್ಲ ಅಂತಂದ್ರೆ ಇವಾಗ ನೀನು ಹೋಗು ಅಂತ ಅಂತಂದ್ರೆ ನನ್ನನ್ನು ಮಾತ್ರ ಮನೇಲಿ ಗತಿ ಇಲ್ಲ, ಹಂಗ್ ಮಾಡ್ಬಿಡ್ತಾರೆ. ಅದಕ್ಕೆ ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ, ಊಟಕ್ಕೆ ನಿದ್ದೆಗೆ ಫುಲ್ ಟಾರ್ಚರ್ ಇಕ್ಬಿಡ್ತಾರೆ ಟೈಮಿಗೆ ಬರ್ಲಿಲ್ಲ ಅಂತಂದ್ರೆ. ಹಂಗಾಗಿ ಬೆಳಿಗ್ಗೆ ಬಿಡಕ್ ಹೋಗ್ತಾ ಇಲ್ಲ, ಸಾಯಂಕಾಲ ಕರ್ಕೊಂಡ್ ಬರಕ್ ಬರ್ತಾ ಇಲ್ಲ. ಹಂಗಾಗಿ 2 ಟೈಮ್ಗೂ 3-4 ದಿನದಿಂದ ಟಾರ್ಚರ್ ಇಕ್ತವ್ರೆ. ನೋಡೋಣ ಇವಾಗ ಇವ್ರನ್ನ ಕರ್ಕೊಂಡೋಗಿ ಫಸ್ಟ್ ಮನೆಗೆ ಬಿಟ್ಟು ಇನ್ನೊಂದು 60 ರೂಪಾಯಿದು ಅಥವಾ 100 ರೂಪಾಯಿದು ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ರೆ ನಮ್ಮ 2000 ಟಾರ್ಗೆಟ್ ಈಸಿಯಾಗಿ ರೀಚ್ ಆಗ್ಬಿಡುತ್ತೆ. ನೋಡೋಣ ಬನ್ನಿ ಏನೇನಾಗುತ್ತೆ. ನಮ್ಮ 2000 ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಇವಾಗ ಈ ವಾರದ ಹೈಯೆಸ್ಟ್ ಟಾರ್ಗೆಟ್ 2128, ಅದನ್ನ ದಾಟಬೇಕು. ಅದನ್ನ ದಾಟಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಏನಕ್ಕಂತಂದ್ರೆ ನಮ್ಮ ಮೇಡಮ್ ಅವ್ರದ್ದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರು. ಉಳ್ಕೊಂಡೆ, ಅವರು ಬಸ್ಸಿಗೆ ಬರ್ತಾರಂತೆ, ನಾನು GKVK ಹೋಗಿ ಕಾಯ್ಬೇಕಂತೆ. ಓಕೆ ಅಂತ ಹೇಳಿದ್ದೀನಿ. ಇವಾಗ ಇದೊಂದು ಬಾಡಿಗೆ ಚಕ್ಕೂರಿಗೆ ಹಾಕೊಂಡಿದ್ದೀನಿ. ಹೋಗೋಣ ಬನ್ನಿ. ಈ ಬಾಡಿಗೆ ಏನಾದ್ರು ನಾನು ಹೊಡೆದ್ನಂತಂದ್ರೆ ಈ ವಾರದ ಹೈಯೆಸ್ಟ್ ಅರ್ನಿಂಗ್ ಇವತ್ತಿಂದ ಆಗುತ್ತೆ. ನೋಡೋಣ ಏನಾಗುತ್ತೆ ಏನಿಲ್ಲ ತಿಳಿಸ್ತೀನಿ ಬನ್ನಿ. ಸೊ ಈ ವೀಕಿನ ಹೈಯೆಸ್ಟ್ ಅರ್ನಿಂಗ್ 2155 ರೂಪಾಯಿ ಆಗಿದೆ. ಇದೇ ಹೈಯೆಸ್ಟ್ ಅರ್ನಿಂಗು, ಇದು ಕಮ್ಮಿ ಅರ್ನಿಂಗು. ಟೋಟಲ್ ವೀಕದ್ದು ಈ ವೀಕಲ್ಲಿ ನಾನು ಟೋಟಲ್ ಅರ್ನ್ ಮಾಡಿರೋದು 9958. 2 ದಿನ ರಜೆ ಮಾಡಿ, ಏನು ಮಾಡೋಕ್ಕಾಗಲ್ಲ, ಹುಷಾರಿರ್ಲಿಲ್ಲ, ಹಾಗಾಗಿ ರಜೆ ಮಾಡಿದ್ದೆ. ಇವಾಗ ಬಾಡಿಗೆನೂ ಕಂಪ್ಲೀಟ್ ಆಯ್ತು. ನಮ್ಮ ಮೇಡಮ್ ಅವರು ಖುಷಿ. ಏನಕ್ಕಂತಂದ್ರೆ ಬರ್ತಾ ದಾರಿಲಿ ಅವ್ರನ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಹಂಗೆ ಬಾಡಿಗೆನ ಡ್ರಾಪ್ ಮಾಡಿರೋದು. ಇವಾಗ ಅರ್ಥ ಆಯ್ತು ಅನ್ಸುತ್ತೆ. ಪ್ಯಾಸೆಂಜರು ಡ್ರಾಪ್ ಇದ್ದಿದ್ದು ನಮ್ಮ ಮನೆ ಹಿಂದ್ಗಡೆ. ಹಂಗೆ ಬರ್ತಾ ದಾರಿಲಿ ಅವ್ರು GKVK ಹೇಳ್ಕೊಂಡು ಅಲ್ಲಿಂದ ಅವ್ರನ್ನ ಮುಂದೆ ಕುಂಸ್ಕೊಂಡು ಬಂದು ಡ್ರಾಪ್ ಮಾಡಿ ಮತ್ತೆ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ಟೋಟಲ್ ಅರ್ನಿಂಗ್ 2155 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಾಳೆಯಿಂದ ಸ್ವಲ್ಪ ಬೇಗ ಬಂದು ಆದಷ್ಟು ಅಂದ್ರೆ ಬೆಳಿಗ್ಗೆನೆ ಒಂದು 7 ಗಂಟೆ ಹಂಗೆ ಡ್ಯೂಟಿಗೆ ಬಂದು ರಾತ್ರಿ ಒಂದು 7-8 ಗಂಟೆ ತನಕ ಆರಾಮಾಗಿ ಡ್ಯೂಟಿ ಮಾಡ್ಕೊಳ್ಳೋ ತರ ಮಾಡ್ಬೇಕು ಅಂತ ಇದ್ದೀನಿ. ಏನಾಗುತ್ತೋ ಏನಿಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಆದಷ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀರಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ತುಂಬಾ ಕಷ್ಟಣ ಗಾಡಿ ಓಡಿಸ್ಕೊಂಡು ಡ್ಯೂಟಿ ಮಾಡ್ಕೊಂಡು ಅದ್ರ ಜೊತೆಗೆ ವಿಡಿಯೋ ಮಾಡೋದು ಸ್ವಲ್ಪ ತುಂಬಾ ಕಷ್ಟ. ಆದ್ರೂ ಕೂಡ ನಿಮಗೆ ಎಂಟರ್ಟೈನ್ಮೆಂಟು ಪ್ಲಸ್ ಒಂದು ಬ್ಲಾಗ್ ಮುಖಾಂತರ ತಿಳಿಸ್ತಾ ಇದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ನಮಗ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಅಷ್ಟೇ.